2:30ಗೆ ಬಿಟ್ಟಿದ್ದ ಕ್ಲಾಸ್ ಮತ್ತೆ ತಂದ್ಬಿಟ್ರು. ಕಾಲೇಜ್ಗೆ ಹೋಗೋಕೆ ಇಷ್ಟ ಇಲ್ಲ ಅಂದ್ರೂ ಇವತ್ತು ಮಿಸ್ಗೋಸ್ಕರ ಕಾಲೇಜ್ಗೆ ಹೋದೆ. ಇವತ್ತು ಮಧ್ಯಾಹ್ನಕ್ಕೆ ಇದ್ದ ಕ್ಲಾಸ್ಗಳನ್ನೆಲ್ಲ ಮುಗಿಸ್ಕೊಂಡು 3 hours later. ಲಂಚ್ ಬಾಕ್ಸ್ ತಂದಿರಲಿಲ್ಲ ಅಂತ ಅಂದ್ಬಿಟ್ಟು ಇವತ್ತೆಲ್ಲರೂ ಹೋಗ್ಬಿಟ್ಟು ಬೇಕ್ರಿಲಿ ಪಪ್ಸ್ ತಿನ್ಕೊಂಡು ಬಂದು. 1 hour later. HOD ಸರ್ ಹೋಗ್ರಿ ಮನೆಗೆ ಅಂದ ತಕ್ಷಣ ಖುಷಿ ಪಡ್ಕೊಂಡು ಕೆಳಗಡೆ ಇಳಿತಿದ್ದಂಗೆ ಮಿಸ್ ಬಂದು ನಾನು ಕ್ಲಾಸ್ ತಂತೀನಿ ಅಂತ ಬಂದು ಕ್ಲಾಸ್ ತಗೊಂಬಿಡೋದ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಇವತ್ತೊಂದು ಪ್ರೋಗ್ರಾಮ್ ಇದ್ದಿದ್ರಿಂದ ಫೋಟೋ ತೆಗಿಯಕ್ಕೆ ನನಗೆ ಕರೆದ್ರು. ಪ್ರಾರ್ಥನೆಗೆ ಅಂತ ಕರೆದ್ರು. ಇವ್ರು ಆಡಿದ ಪ್ರಾರ್ಥನೆ ಕೇಳಿ ನನಗೆ ನೆನಪಾಗಿದ್ದ ಸಾಂಗು. ಪ್ರಾರ್ಥನೆ ಆದ್ಮೇಲೆ ಭಾಷಣ ಅಂತ ಅಂದ್ಬಿಟ್ಟು ಭಾಷಣಕ್ಕೆ ನಮ್ಮ ಸರ್ನ ಕರೆದ್ರು. ಅವ್ರನ್ನ ವೇದಿಕೆ ಮೇಲೆ ಕರೀಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಕಾಲೇಜ್ ಇದ್ದಿದ್ದು ಭಾಷಣ ಮುಗಿಸ್ಕೊಂಡು ಬಂದು ನಾನು ನನ್ನ ತಂಗಿ ಸೇರ್ಕೊಂಡು ಐಸ್ ಕ್ರೀಮ್ ತಿಂತಿದ್ದು. ಆಯ್ತು. ಆಮೇಲೆ 4 ದಿವಸದಿಂದ ಜಿಮ್ಗೆ ಹೋಗಿಲ್ಲ ಅಂದ್ಬಿಟ್ಟು ಇವತ್ತು ಜಿಮ್ಮಿಗೆ ಹೋಗಿ ಬರ್ತಾ ವೆಜ್ ಮೋಮೋಸ್ ತಿನ್ಕೊಂಡು ಮನೆ ಕಡೆಗೆ ಬಂದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.